ಕ್ರಿಕೆಟ್ ಬ್ಯಾಟಿನ ಶೇಪ್ ನಲ್ಲಿ ಒಂದು ಮಿಯಾವಾಕಿ ವನವನ್ನು ಮಾಡ್ತಾ ಇದ್ದೇವೆ. ಸರಿಸುಮಾರು 3000 ಗಿಡಗಳನ್ನು 30 ಸೆಂಟ್ಸ್ ಜಾಗದಲ್ಲಿ ನೆಡುವಂತಹ ಯೋಜನೆ ಇದೆ ಇದರಲ್ಲಿ. ಹಲೋ, ನಮಸ್ಕಾರ ವೀಕ್ಷಕರೇ, ಒಂದು ಸ್ಪೆಷಲ್ ವಿಡಿಯೋದಲ್ಲಿ ನಿಮ್ಗೆ ಸ್ವಾಗತ. ನಾನು ಅವಿನಾಶ್. ಇವತ್ತು ನಾನು ನಮ್ಮ ಉಡುಪಿ ಜಿಲ್ಲೆಯ ಕಟ್ಪಾಡಿಗೆ ಬಂದಿದ್ದೇನೆ. ನನ್ನ ಸ್ನೇಹಿತರೊಬ್ಬರ ಮನೆಗೆ. ಹೆಸರು ಇವರದ್ದು ಮಹೇಶ್ ಶೆಣೈ ಅಂತ. ವೃತ್ತಿಯಲ್ಲಿ ಇವರು ವ್ಯಕ್ತಿತ್ವ ವಿಕಸನ ತರಬೇತುದಾರರು. ಆದ್ರೆ ಪರಿಸರದ ಬಗ್ಗೆ ಅತೀವ ಪ್ರೀತಿ, ಕಾಳಜಿ ಮತ್ತು ಆಸಕ್ತಿ. 8 ವರ್ಷಗಳ ಹಿಂದೆ ಅವರದ್ದೇ ಜಾಗದಲ್ಲಿ 2 ಸೆಂಟ್ಸ್ ಜಾಗದಲ್ಲಿ ತನ್ನ ತಾತ ಅಥವಾ ಅಜ್ಜನ ಹೆಸರು ಗಣಪತಿ ಶೆಣೈ ಅಂತ ಅವರ ಹೆಸರಿನಲ್ಲಿ ಮಿಯಾವಾಕಿ ಅರಣ್ಯವನ್ನ ರಚಿಸಿದ್ರು. ಈಗ 30 ಸೆಂಟ್ಸ್ ಜಾಗದಲ್ಲಿ ಮಿಯಾವಾಕಿ ಅರಣ್ಯವನ್ನ ಸೃಷ್ಟಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಮತ್ತೆ ಅದಕ್ಕೆ ಬೇಕಾದಂತ ಎಲ್ಲಾ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಆಬ್ವಿಯಸ್ಲಿ ಔಟ್ ಆಫ್ ಕ್ಯೂರಿಯಾಸಿಟಿ ನಾನು ಕೇಳಿದೆ, ಇದರ ಬೆಲೆ ಎಷ್ಟು ಅಂತ. ಅಂದ್ರೆ ಜಾಗದ ಬೆಲೆ ಸುಮಾರು 1.8 ಕೋಟಿ ರೂಪಾಯಿ ಅಂತ ಹೇಳ್ತಾರೆ. ಅವರೇನೋ ಮಾಡ್ತಾ ಇದ್ದಾರೆ ಸರಿ, ಪರಿಸರಕ್ಕೆ ನಾನು ನೀವು ಇಂಥ ಕೆಲಸ ಮಾಡೋದು ಯಾವಾಗ ಅನ್ನೋ ಪ್ರಶ್ನೆಯನ್ನ ನಾವೇ ಕೇಳಿಕೊಳ್ಳಬೇಕಾಗಿದೆ. ಈ ಸ್ಪೆಷಲ್ ಸ್ಟೋರಿ ನೋಡಿ. ಮಹೇಶ್ ಅಣ್ಣ ಅವರೇ, ನಮಸ್ಕಾರ. ನಮಸ್ತೆ. ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದಿರಿ. ಮಿಯಾವಾಕಿ ಅರಣ್ಯವನ್ನ ಕಟ್ಪಾಡಿಯ ಹೃದಯ ಭಾಗದಲ್ಲಿ ಮಾಡೋದಕ್ಕೆ ನೀವು ಹೊರಟಿದ್ದೀರಿ. ಇದ್ರ ಬಗ್ಗೆ ನಿಮ್ಗೆ ಆಕ್ಚುಲಿ ಆಸಕ್ತಿ ಹುಟ್ಟಿದ್ ಯಾವಾಗ, ಯಾಕಾಗಿ? ಸರಿಸುಮಾರು 9 ವರ್ಷಗಳ ಹಿಂದೆ ರಿಸರ್ಚ್ ಮಾಡ್ತಾ ಬರುವಾಗ ಇವತ್ತಿನ ನಮ್ಮ ಬಹಳ ದೊಡ್ಡ ಸಮಸ್ಯೆಗಳಾದಂತಹ ಏರ್ ಪೊಲ್ಯೂಷನ್ ಆಗಲಿ, ನಮಗೆ ಈಗ ಅಂತರ್ಜಲ ಏನು ಕುಸಿತಾ ಇದೆ, ಈ ರೀತಿ ಅಂತರ್ಜಲ ಸಮಸ್ಯೆ ಇರಲಿ, ಬಯೋಡೈವರ್ಸಿಟಿ, ಇಂತಹ ನಾನಾ ಸಮಸ್ಯೆಗಳಿಗೆ ಒಂದು ಸೊಲ್ಯೂಷನ್ ಅಂತ ಹೇಳಿದ್ರೆ ಕಾಡನ್ನು ಬೆಳೆಯುವಂಥದ್ದು. ಕಾಡನ್ನು ಬೆಳೆಯೋದು ಮಾತ್ರ ಅಲ್ಲ, ವೇಗವಾಗಿ ಬೆಳಿಬೇಕು, ಕಡಿಮೆ ಜಾಗದಲ್ಲಿ ಬೆಳಿಬೇಕು. ಸೊ ಅಂತ ಒಂದು ವಿಧಾನವನ್ನು ನಾನು ಹುಡುಕ್ತಾ ಇದ್ದೆ. ಆಗ ನಾನೊಂದು ಯೂಟ್ಯೂಬ್ ವಿಡಿಯೋದಲ್ಲಿ ನೋಡಿ ನಂತರ ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗಿ ಮಿಯಾವಾಕಿ ಬಗ್ಗೆ ಸ್ಟಡಿ ಮಾಡಿ ಒಂದು 7 ವರ್ಷ ಅಂತ ಹೇಳಿದ್ರೆ 1.5 ವರ್ಷ ತಗೊಂಡಿದ್ದೆ ನಾನು ಸ್ಟಡಿ ಮಾಡ್ಲಿಕ್ಕೆ. ಒಂದು ಮಿಯಾವಾಕಿ ವನವನ್ನು ಮಾಡಿದ್ದೇನೆ. ಮತ್ತೆ ಯಶಸ್ವಿ ಕೂಡ ಆಗಿದ್ದೀರಿ. ಓಕೆ, ಈಗ ಬಹಳ ದೊಡ್ಡ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಿ. ಈಗ ವೀಕ್ಷಕರೇ, ನೀವು ನೋಡ್ತಾ ಇರುವಂತ ಈ ಜಾಗ ಸುಮಾರು ಮಹೇಶ್ ಶೆಣೈ ಅವರಿಗೆ ಸೇರಿದ 70 ಸೆಂಟ್ಸ್ ಜಾಗದಲ್ಲಿ 30 ಸೆಂಟ್ಸ್ ನಲ್ಲಿ ಇವರು ಮಿಯಾವಾಕಿ ವನವನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಎಕ್ಸಾಕ್ಟ್ಲಿ ಇದೇ ಜಾಗದಲ್ಲಿ. ಆಮ್ ಐ ರೈಟ್? ಎಸ್ ಸರ್. ಯಾಕದು 30? 30 ಅಂತ ಹೇಳಿದ್ರೆ ಒಂದು ನಮಗೆ ಈಗ ನಾವು ಈ ಮಿಯಾವಾಕಿ ವನಕ್ಕೆ ಕ್ರಿಕೆಟ್ ಬ್ಯಾಟ್ ಶೇಪ್ ಅಲ್ಲಿ ಅದನ್ನು ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದೇವೆ. ಸೊ ಅದಕ್ಕೋಸ್ಕರ ಈ ಬ್ಯಾಟ್ ಶೇಪ್ ಅಲ್ಲಿ 30 ಸೆಂಟ್ಸ್ ಏನಿದೆ ಅದು ಫಿಟ್ ಆಗತ್ತೆ. ಕ್ರಿಕೆಟ್ ಬ್ಯಾಟ್ ಶೇಪ್ ಯಾಕೆ? ಸೊ ಇವತ್ತು ನಮ್ಮ ಪರಿಸರಕ್ಕೆ ಯಂಗ್ ಜನರೇಷನ್ ಅನ್ನು ಇನ್ವಾಲ್ವ್ ಮಾಡುವಂಥದ್ದು ಬಹಳ ಅಗತ್ಯ ಇದೆ. ನಮ್ಮ ಯಂಗ್ ಜನರೇಷನ್ ಕ್ರಿಕೆಟ್ ನಲ್ಲಿ ಬಹಳ ಇನ್ವಾಲ್ವ್ಮೆಂಟ್ ಆಗಿರ್ತಾರೆ. ನೀವು ಇವತ್ತು ನೋಡ್ತಾ ಇರ್ಬೋದು, ಮೊನ್ನೆ ವರ್ಲ್ಡ್ ಕಪ್ ಗೆದ್ದಾಗ ಮತ್ತು ನಮ್ಮ ಈಗ IPL ನಡೀತಾ ಇರುವಾಗ ಆಗ ನಮ್ಮ ಯಂಗ್ ಜನರೇಷನ್ ಫುಲ್ ಕ್ರಿಕೆಟ್ನೊಟ್ಟಿಗೆ ಇನ್ವಾಲ್ವ್ಮೆಂಟ್ ಇರ್ತದೆ. ಸೊ ಹಾಗೆ ಕ್ರಿಕೆಟ್ನ ಒಟ್ಟಿಗೆ ನಮ್ಮ ನೇಚರ್ ಅನ್ನು ಮಿಕ್ಸ್ ಮಾಡಿ ನೋಡೋಣ, ನಮ್ಮ ಯಂಗ್ ಜನರೇಷನ್ ಅನ್ನು ಪರಿಸರದತ್ತ ತರೋಣ ಅಂತ ಹೇಳುವ ಉದ್ದೇಶದಿಂದ ಕ್ರಿಕೆಟ್ ಬ್ಯಾಟಿನ ಶೇಪ್ನಲ್ಲಿ ಒಂದು ಮಿಯಾವಾಕಿ ವನವನ್ನು ಮಾಡ್ತಾ ಇದ್ದೇವೆ. ಪ್ರಾಯಶಃ ಇದು ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ಇರ್ಬೋದು ಒಂದು ವನ ಬ್ಯಾಟ್ ಶೇಪ್ ಅಲ್ಲಿ ನಿರ್ಮಾಣವಾಗ್ತಾ ಇರುವಂಥದ್ದು. ಈ ಹೊತ್ತಿನ ಅಗತ್ಯ ಮಾತ್ರ ಖಂಡಿತವಾಗಿಯೂ ಹೌದು. ಎಷ್ಟು ಗಿಡಗಳನ್ನ ನೆಟ್ಟು ಬೆಳೆಸ್ತಾ ಇದ್ದೀರಿ, ಮತ್ತೆ ಯಾವ ಪ್ರಭೇದದ ಗಿಡಗಳು, ಯಾವಾಗ ಇದಕ್ಕೆ ಚಾಲನೆ ಕೊಡ್ತೀರಿ? ಇದರಲ್ಲಿ 2 ಹಂತ ಇದೆ. ಒಂದು ಅಂತ ಹೇಳಿದ್ರೆ ಮಣ್ಣಿನ ಪದರವನ್ನು ನಿರ್ಮಿಸುವಂಥದ್ದು ಮಿಯಾವಾಕಿಯಲ್ಲಿ, ತದನಂತರ ಪ್ಲಾಂಟೇಶನ್ ಮಾಡುವಂಥದ್ದು. ಸೊ ಮಿಯಾವಾಕಿ ವನದಲ್ಲಿ ಸ್ಥಳೀಯವಾಗಿ ಬೆಳೆಯುವಂತಹ ಗಿಡಗಳನ್ನು ಆಯ್ಕೆ ಮಾಡಿ ನೆಡಬೇಕಾಗ್ತದೆ. ಅದರಲ್ಲಿ ಸಹ ಒಂದು ಕೆಲವು ಶೇಡ್ ಇಷ್ಟಪಡುವಂತಹ ಗಿಡಗಳು, ಮತ್ತೊಂದು ಶೇಡ್ ಇಲ್ಲದಂತಹ ಸ್ಥಳದಲ್ಲಿ ಬೆಳೆಯುವಂಥ ಗಿಡಗಳು, ಎರಡನ್ನು ಮಿಕ್ಸ್ ಮಾಡಿ ಆ ಸಂದರ್ಭದಲ್ಲಿ ಯಾವ ಯಾವ ಜಾತಿಯ ಗಿಡಗಳು ಸಿಗ್ತವೆ ಅದನ್ನು ತಂದು ಇಲ್ಲಿ ನೆಡುವಂತಹದ್ದೊಂದು ಉದ್ದೇಶ ಇದೆ. ನೀವು ಎಷ್ಟು ಗಿಡ ನಡ್ತಾ ಇದ್ದೀರಿ ಅಂತ ಕೇಳಿದ್ರಿ. ಸರಿಸುಮಾರು 3000 ಗಿಡಗಳನ್ನು 30 ಸೆಂಟ್ಸ್ ಜಾಗದಲ್ಲಿ ನೆಡುವಂತಹ ಯೋಜನೆ ಇದೆ ಇದರಲ್ಲಿ. ಅದರಲ್ಲಿ ಹೂವು, ಹಣ್ಣು, ನೆರಳು ಕೊಡುವಂತ ಪ್ರಭೇದಗಳು ಅಲ್ವಾ? ಹೌದು. ಹೆಚ್ಚಾಗಿ ನಾವು ಹಣ್ಣು ಕೊಡದ ಸ್ಥಳೀಯವಾಗಿ ಬೆಳೆಯುವಂತಹ ಗಿಡಗಳನ್ನು ಆಯ್ಕೆ ಮಾಡ್ತೇವೆ. 2 ಹಂತದಲ್ಲಿ ನಿರ್ಮಾಣ ಆಗತ್ತೆ. ಮೊದಲು ಮಣ್ಣಿನ ಪದರ ನಿರ್ಮಿಸುವಂಥದ್ದು, ಇದು ಏಪ್ರಿಲ್ 3ರಂದು ನಾವು ಚಾಲನೆ ಕೊಡ್ತಾ ಇದ್ದೇವೆ. ನಂತರ ಪ್ಲಾಂಟೇಶನ್ ಮಾಡುವಂಥದ್ದು ಮಳೆ ಕಡಿಮೆ ಆದಾಗ ಅಂತ ಹೇಳಿದ್ರೆ ಆಗಸ್ಟ್ 15ರ ನಂತರ ನಮ್ಮ ಭಾಗದಲ್ಲಿ ಮಳೆ ಕಡಿಮೆ ಆಗುತ್ತೆ. ಆಗಸ್ಟ್ 15ರ ನಂತರ ಪ್ಲಾಂಟೇಶನ್ ಮಾಡುವ 2ನೇ ಹಂತದ ಕೆಲಸ ಆಗತ್ತೆ ಇದರಲ್ಲಿ. ಈ ವನದ ಬಗ್ಗೆ ಪ್ರಗತಿಯನ್ನು ಇನ್ನು ಮುಂದೆ ವಿಡಿಯೋ ಮುಖಾಂತರ ಹಂಚಿಕೊಳ್ಳೋಣ. ನನ್ನ ಒಂದು ಆಸೆ ಏನಂತ ಹೇಳಿದ್ರೆ, ಈ ಮಿಯಾವಾಕಿ ವನ ಕೇವಲ ಮಹೇಶ್ ಶೆಣೈ ಒಬ್ಬನಿಂದ ಮಾತ್ರ ಅಲ್ಲ, ಎಲ್ಲ ಸಾರ್ವಜನಿಕರು ಅತಿ ಉತ್ಸಾಹದಿಂದ ಭಾಗವಹಿಸಬೇಕು. ಇದನ್ನೊಂದು ಅಭಿಯಾನ ಮಾಡಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಇಂತಹ ಒಂದು ಮಿಯಾವಾಕಿ ವನವನ್ನು ಮಾಡಿ ಪರಿಸರವನ್ನು ನಾವೆಲ್ಲರೂ ಕೂಡ ಉಳಿಸುವಂತೆ ಮಾಡಬೇಕು.